ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಚಿಕನ್ನು. ಇದು ಚಿಕನ್ ಗಾರ್ಲಿಕ್ ರೆಸಿಪಿ. ಈ ರೆಸಿಪಿ ತುಂಬಾ ಸಿಂಪಲ್, ರುಬ್ಬೋದು ಬೇಡ, ತುಂಬ ಸಮಯ ಅಥವಾ ತುಂಬ ಮಸಾಲೆ ಎಲ್ಲ ಹಿಡಿಯೋವಂಥ ಚಿಕನ್ ಅಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಚಿಕನ್ನು. ನೀವು ಕೂಡ ಮಾಡ್ಬೋದು, ಹೊಸಬ್ರು ಕೂಡ ಮಾಡ್ಬೋದಾದಂಥ ಒಂದು ಚಿಕನ್ನು. ನೋಡಿ, ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೆ. ಅದಕ್ಕೆ ಒಂದು 1/4 ಚಮಚ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1.5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಅದು ಕಲರ್ಫುಲ್ಲಾಗಿರುತ್ತೆ, ಹೆವಿಯಾಗಿ ಖಾರ ಇರಲ್ಲ. ಹಾಗೆ 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತೀನಿ. ನೋಡಿ, 3 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಜಜ್ಜಿ ಹಾಕ್ಕೊಳ್ಬೇಕು. ರುಬ್ಬೋ ಪ್ರೋಸೆಸ್ ಎಲ್ಲ ಏನೂ ಇಲ್ಲ, ತುಂಬಾ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದಾಗಿದೆ. ಹಾಗೆ 1.5 ಇಂಚಷ್ಟು ಶುಂಠಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಬಾಯಿಗೆ ಸಿಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗೆ 3 ಎಸಳು ಹಸಿ ಕರಿಬೇವನ್ನ ಸೇರಿಸ್ಕೊಳ್ತಿದ್ದೀನಿ. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ಸೂಪರಾಗಿತ್ತು ಚಿಕನ್ನು, ಬೊಂಬಟಾಗಿತ್ತು. ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು. ನಮಗೂ ಕೂಡ ಯಾವಾಗಲೂ ರುಬ್ಬಬೇಕು, ಮ್ಯಾರಿನೇಟ್ ಮಾಡಬೇಕು ಅನ್ನೋ ರಿಸ್ಕ್ ಎಲ್ಲ ಇಲ್ಲ. ತುಂಬಾ ಸಿಂಪಲ್ ಚಿಕನ್ನು, ಹಾಗೆ ತುಂಬಾ ಸ್ಪೈಸಿಯಾಗಿರೋ ಚಿಕನ್ನು. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸ್ಪೂನಿಗಿಂತ ಕೈಯಲ್ಲೇ ಕಲಿಸಿದ್ರೆ ಚೆನ್ನಾಗಾಗುತ್ತೆ. ನಾನು ಕೈಯಲ್ಲೇ ಕಲಿಸ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿದೆ ಅಂತ. ಯಾರು ಬೇಕಾದ್ರೂ ಮಾಡ್ಕೊಳ್ಬೋದಾದಂಥ ಚಿಕನ್ನು. ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗೇ ಆಗುತ್ತೆ. ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇದೇ ರೀತಿ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟ ನಂತರ ನಾವು ಒಂದು 10 ನಿಮಿಷ ಬಿಡ್ಬೋದು. ಒಂದು 10 ನಿಮಿಷದಿಂದ ಒಂದು ಅರ್ಧ ಗಂಟೆವರೆಗೂ ಬೇಕಂದರೆ, ಇಲ್ಲಾಂದರೆ ಇನ್ಸ್ಟಂಟಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಚೆನ್ನಾಗಿ ಕಲಸೇ ರೆಡಿ ಆಯಿತು. ನಾವು ಪಾನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೆಂಗಿದ್ರೂ ಒಂದು 1/4 ಗಂಟೆ 20 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗೇ ಆಗುತ್ತೆ. ಅಂದರೆ ಮ್ಯಾರಿನೇಟ್ಗೆ ಇಡಬೇಕು ಅನ್ನೋದು ಏನೂ ಇಲ್ಲ, ಬೇಕಂದರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಬೋದು ಅಷ್ಟೇ. ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ದಪ್ಪ ತಳ ಇರೋ ಪಾತ್ರೆನ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಬಾಣಲಿನ. ಆದಷ್ಟು ದಪ್ಪ ತಳ ಪಾತ್ರೆನ ಇಟ್ಕೊಳ್ಬೇಕು ಇದಕ್ಕೆ, ಯಾಕಂದರೆ ಇದು ಡ್ರೈ ರೋಸ್ಟ್ ಚಿಕನ್. ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಆದರೂ ಸ್ನ್ಯಾಕ್ಸ್ ಥರ ತೊಗೊಳ್ಬೋದು, ಅಥವಾ ಬೇಳೆ ಸಾಂಬಾರು ಅನ್ನ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇದು. ನೋಡಿ, ಪಾನಿಗೆ ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ. ಎಣ್ಣೆ ಕಾಯ್ದ ನಂತರ ಹೋಲ್ ಚಿಕನನ್ನು ಸುರ್ಕೊಂಡು ಕಲಿಸ್ಕೊಳ್ಬೇಕು ಅಷ್ಟೇ. ಇದೇ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ 1-2 ರೌಂಡ್ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಸಾಕು. ಎಣ್ಣೆಗೆ ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಬೇಕು, ಫ್ರೈ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಚಿಕನ್ ಮಟನ್ ಮಾಡೋದು ಅಂದ್ರೇ ಮಸಾಲೆಗಳನ್ನ ರುಬ್ಕೊಳ್ಬೇಕು, ಮಸಾಲೆ ಎಲ್ಲ ಜೋಡಿಸ್ಕೊಳ್ಬೇಕು ಅನ್ನೋದೇ ಒಂದಿರುತ್ತೆ. ನೋಡಿ, ಈ ಥರ ಚಿಕನನ್ನು ಮಾಡೋದಾದರೆ ಸಿಂಪಲ್ ಚಿಕನ್ ತುಂಬಾ ಈಸಿ ಅನಿಸುತ್ತೆ, ಮತ್ತು ಕೆಲಸ ಕೂಡ ಕಡಿಮೆ. ಹಾಗೆ ಅಷ್ಟೇ ಸೂಪರಾಗಿತ್ತು ಕೂಡ. ನೋಡಿ, ಚೆನ್ನಾಗಿ ತಿರುಗಿಸಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 8-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡಿ, 5 ನಿಮಿಷ ಆಗಿತ್ತು. 5 ನಿಮಿಷದ ನಂತರ ಲಿಡ್ ಓಪನ್ ಮಾಡಿದೆ. ಚಿಕನಲ್ಲೇ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಆ ನೀರಲ್ಲೇ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಲಿಡ್ ಎತ್ತಿ ಕ್ಲೀನಾಗಿ ತಿರುಗಿಸ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಲಿಡ್ ಕ್ಲೋಸ್ ಮಾಡಿ ಇನ್ನೂ 5 ನಿಮಿಷ ಬೇಯಿಸ್ಕೊಳ್ತೀನಿ. ಕರೆಕ್ಟಾಗಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬ್ರಾಯ್ಲರ್ ಕೋಳಿ ಎಲ್ಲ ಬೆಂದೋಗುತ್ತೆ ಅಲ್ವಾ 10 ನಿಮಿಷಕ್ಕೆ. ನೋಡಿ, ಈಗ ಟೋಟಲಾಗಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಓಪನ್ ಇಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನೀಟಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ. ಲಿಡ್ ಓಪನ್ ಮಾಡಿ ಒಂದು 3 ನಿಮಿಷ ಕುದಿಸೋ ಅಷ್ಟರಲ್ಲೇ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬರುತ್ತೆ. ನೋಡಿ, ಎಷ್ಟು ಚೆಂದ ಡ್ರೈ ಆಗ್ತಿದೆ. ಓಪನ್ ಇಟ್ಟಾಗ ಸ್ವಲ್ಪ ತಿರುಗಿಸ್ತಾ ಇರಬೇಕಾಗುತ್ತೆ ಅಷ್ಟೇ, ತಳೆ ಹಿಡಿದೇ ಇರೋ ಥರ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ, ಲಿಡ್ ಓಪನ್ ಮಾಡಿದ್ಮೇಲೆ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೂಪರ್ ಚಿಕನ್ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಖಾರ ಎಲ್ಲ ಹಿಡ್ಕೊಂಡು ಎಣ್ಣೆ ಬಿಟ್ಕೊಳ್ತಾ ಇದೆ. ನಮಗೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಇನ್ನೂ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ಆವಾಗ ಒಳ್ಳೆ ರೋಸ್ಟ್ ಆಗಿರೋ ಚಿಕನ್ ಸಿಗುತ್ತೆ ನಮಗೆ. ಅನ್ನ ಬೇಳೆ ಸಾಂಬಾರು ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ಸೂಪರಾಗಿರುತ್ತೆ. ಇವಾಗಂತೂ ಚಳಿಗಾಲ ಅಲ್ವಾ, ಈವ್ನಿಂಗ್ ಕೂಡ ಮಾಡಿ ಪ್ಲೇಟಲ್ಲಿ ಹಾಕೊಂಡು ತಿಂತಾಯಿದ್ರೆ ಸಂಜೆ ಒಳ್ಳೆ ಮಜಾ ಇರುತ್ತೆ.
ನೋಡಿ ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೊಂಡಿದೆ. ಸೂಪರಾಗಿದೆ ಚಿಕನ್ನು. ಈ ವಿಧಾನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡಿ ಎಷ್ಟು ಚೆಂದ ರೆಡಿಯಾಗಿದೆ. ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿದೆ. ಸೂಪರ್ ಆಗಿರೋ ಸ್ಪೈಸಿ ಗಾರ್ಲಿಕ್ ಚಿಕನ್ ರೆಡಿ ಆಯಿತು. ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಹಾಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡೋಣ. ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಗಾರ್ನಿಷಿಂಗಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಉದುರಿಸ್ಕೊಳ್ಬೋದು. ಇದಕ್ಕೆ ಪುದೀನ ಕೊತ್ತಂಬರಿ ಎಲ್ಲ ಏನೂ ಬೇಕಾಗಿಲ್ಲ. ತುಂಬ ಈಸಿ ರೆಸಿಪಿ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಗಾರ್ಲಿಕ್ ಚಿಕನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.